ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಪ್ರಪಂಚ ಹೇಗಿದೆ ಅಂದರೆ, ನೋವು ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆ ಬರಹ ಅಂತ ಹೇಳ್ತಾರೆ ಜನ. ಅಷ್ಟೇ, ಪಕ್ಕದವ್ರ ಮನೆಗಾದರೆ ನಮಗೇನಾ, ಅವ್ರಿಗೆ ತಾನೇ ಅಂತಾರೆ. ಆದರೆ ತನಗೆ ಬಂದಾಗ ಗೊತ್ತಾಗತ್ತಲ್ವಾ, ಇದನ್ನು ಅವರವ್ರು ತಿಳ್ಕೊಬೇಕಷ್ಟೇ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಶನಿ ಪ್ರಭಾವದ ಕಥೆಯನ್ನು ತಿಳ್ಕೊಳ್ಳೋಣ. ಕಲಿಯುಗದಲ್ಲಿ ಮನುಷ್ಯ ತನ್ನ ಜೀವನ ಮುಕ್ತಿಗಾಗಿ ಶುದ್ಧ ಮನಸ್ಸಿನಿಂದ ಭಗವಂತನ ಕಥೆಗಳನ್ನು ಶ್ರವಣ ಮಾಡಿ ಕೀರ್ತನೆ ಭಜನೆ ಮಾಡುವುದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಸಕಲ ದೋಷ ನಿವಾರಣೆಗಾಗಿ ಶನಿ ಮಹಾತ್ಮ ಕಥೆಯನ್ನು ಹೇಳುವುದು ಒಂದು ಸರಳ ಪರಿಹಾರವಾಗಿದೆ. ನಾವು ಶನಿ ಮಹಾತ್ಮನ ಕಥೆನೂ ಕೇಳಬೇಕು, ಅವನಿಗೆ ಇದು ಮಾಡಬೇಕು. ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ದೇವಸ್ಥಾನದ ಅರ್ಚಕ ವೃತ್ತಿ ಮಾಡಿಕೊಂಡು ಬರುವ ಆದಾಯದಿಂದ ಅವನ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಅವನಿಗೆ ಕೆಲ ದಿನಗಳಿಂದ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನೀಲಿ ಬಟ್ಟೆ ಧರಿಸಿದ ವ್ಯಕ್ತಿ ಮುಂದೆ ನಿಂತು, ನಾನು ನಿನ್ನನ್ನು ನೋಡುತ್ತೇನೆ ಎಂದು ಹಾಗೆ ಆಗುತ್ತಿತ್ತು. ಇದನ್ನು ಪತ್ನಿಗೆ ಹೇಳಿದನು. ಆಕೆ ಹೇಳಿದಳು, ನೀಲಿ ವಸ್ತ್ರ ಹಾಕಿ ಬಂದವನು ಶನಿದೇವ, ಅವನ ದೃಷ್ಟಿ ನಿಮ್ಮ ಮೇಲೆ ಬೀರಿ ನಿಮಗೆ ತೊಂದರೆ ಕೊಡುತ್ತಾನೆ. ಇದಕ್ಕೆ ಉಪಾಯ ಎಂದರೆ ಶನಿ ಕನಸಿನಲ್ಲಿ ಬಂದಾಗ ಅವನಿಗೆ ನಿನ್ನ ದೃಷ್ಟಿ ಬೀರು, ಆದರೆ 1.5 ಗಂಟೆಗಳಿಗಿಂತ 1 ನಿಮಿಷವೂ ಹೆಚ್ಚಿಗೆ ಬೀರಬಾರದು ಎಂದು ನೀವು ಅವನಿಗೆ ಹೇಳಬೇಕು. ಅಂದು ರಾತ್ರಿ ಮಲಗಿದಾಗ ಮತ್ತೆ ಬ್ರಾಹ್ಮಣನ ಕನಸಿನಲ್ಲಿ ಶನಿ ಬಂದು ನಿಂತನು. ಏಕೆ ಬಂದೆ ಹೇಳು ಎಂದು ಕೇಳಿದ. ಆವಾಗ ಬ್ರಾಹ್ಮಣನೇ ಶನಿಯು ಅವನ ಪತ್ನಿಯ ಮಾತಿನಂತೆ ಶನಿಯು ನಾನು 7.5 ವರ್ಷ ಕಾಲ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದನು. ಬ್ರಾಹ್ಮಣ ಪತ್ನಿ ಹೇಳಿಕೊಟ್ಟಂತೆ ಹೇಳಿದ. ಅದು ಸಾಧ್ಯವಿಲ್ಲ. 7.5 ವರ್ಷ ಜಾಸ್ತಿ ಎಂದನು. ಹಾಗಾದರೆ 5 ವರ್ಷಗಳು ಎಂದನು. ಅದೂ ಸಾಧ್ಯವಿಲ್ಲ. 2.5 ವರ್ಷ ಇದು ಜಾಸ್ತಿ ಆಯಿತು. ಮತ್ತೆ ಶನಿಯು 1.5 ಗಂಟೆಗಳ ಸ್ಥಿತಿಯನ್ನು ಎದುರಿಸಲೇಬೇಕು ಎಂದನು. ಕೂಡಲೇ ಬ್ರಾಹ್ಮಣ ಒಪ್ಪಿದನು. ಮರುದಿನ ಬೆಳಿಗ್ಗೆ ಎದ್ದ ಬ್ರಾಹ್ಮಣ ಪತ್ನಿಗೆ ಹೇಳಿದ, ಶನಿ ತನ್ನ ದೃಷ್ಟಿದೋಷವನ್ನು 1.5 ಗಂಟೆ ನನ್ನ ಮೇಲೆ ಬೀರಿದ್ದಾನೆ. ನಾನು ಕಾಡಿಗೆ ಹೋಗಿ ಪೂಜೆ ಧ್ಯಾನ ಮಾಡುವೆ. 2 ಬಂಗಾರದ ನಾಣ್ಯಗಳನ್ನು ಕೊಡು. ಅಲ್ಲಿ ತ್ರೈಮಾಸಿಕ ಪೂಜೆ ಮುಗಿಸಿ ಮೇಲೆ ಹಿಂತಿರುಗುತ್ತೇನೆ. ಅಲ್ಲಿಯವರೆಗೆ ಮನೆ ಹಾಗೂ ಮಕ್ಕಳ ಕಡೆ ನಿಗಾವಹಿಸು ಎಂದು ಹೇಳಿ ಕಾಡಿಗೆ ಹೊರಟನು. ಅವನು ಅಂದುಕೊಂಡಂತೆ ಧ್ಯಾನಕ್ಕೆ ಕುಳಿತನು. 1 ಪ್ರಹರ ಮುಗಿಯಿತು. ಇನ್ನೂ ಪ್ರಹರ ಮಾತ್ರ ಬಾಕಿ ಇದೆ. ಮನೆಗೆ ಹೋಗುವಾಗ ಅದು ದಾರಿಯಲ್ಲಿಯೇ ಮುಗಿಯುತ್ತದೆ ಎಂದು ಧ್ಯಾನದಿಂದ ಎದ್ದು ಮನೆ ಕಡೆ ಹೊರಟನು. ಕಾಯುತ್ತಿದ್ದ ಶನಿ ಬ್ರಾಹ್ಮಣ ಬರುವ ಮಾರ್ಗದಲ್ಲಿ ಕಲ್ಲಂಗಡಿ ಹಣ್ಣುಗಳ ತೋಟ ಮಾಡಿದನು. ಹಣ್ಣುಗಳನ್ನು ಕಂಡ ಬ್ರಾಹ್ಮಣ ಸುತ್ತಮುತ್ತ ನೋಡುತ್ತಾ, ಯಾರಿದ್ದೀರಿ ಎಂದು ಕೂಗಿದನು. ಯಾರೂ ಇರಲಿಲ್ಲ. 1 ಚಿನ್ನದ ನಾಣ್ಯವನ್ನು ಇಟ್ಟು 2 ಕಲ್ಲಂಗಡಿ ನಾಣ್ಯಗಳನ್ನು ಚೀಲದಲ್ಲಿ ತುಂಬಿಕೊಂಡು ಮನೆ ಕಡೆ ಹೊರಟನು. ಶನಿಯು ರಾಜನ 2 ಸೈನಿಕರಂತೆ ನಿಂತಿದ್ದು ಬ್ರಾಹ್ಮಣ ಹೋಗುವ ಮಾರ್ಗದಲ್ಲಿ ತಡೆದು, ಚೀಲದಲ್ಲಿ ಇರುವುದು ಏನು ಎಂದು ಕೇಳಿದರು. ಬ್ರಾಹ್ಮಣ ಕಲ್ಲಂಗಡಿ ಹಣ್ಣು ಎಂದು ಹೇಳಿದಾಗ ಅದನ್ನು ಪರೀಕ್ಷಿಸಿದನು. ಆದರೆ ಆ ಚೀಲದಲ್ಲಿ ಹಣ್ಣುಗಳು ಬರಲು ರಾಜನ 2 ಗಂಡು ಮಕ್ಕಳ ತಲೆಗಳನ್ನು ನೋಡಿ ಬ್ರಾಹ್ಮಣನು ರಾಜಸ್ಥಾನಕ್ಕೆ ಎಳೆದುತಂದರು. ಸೈನಿಕರು ರಾಜನಿಗೆ ವಿಷಯ ತಿಳಿಸಿದರು. ತನ್ನ ಮಕ್ಕಳ ತಲೆಗಳನ್ನು ನೋಡಿದ ರಾಜನು ದುಃಖ ಹಾಗೂ ಕೋಪದಿಂದ ಬ್ರಾಹ್ಮಣನನ್ನು ಗಲ್ಲಿಗೇರಿಸಿ ತಿಳಿಸಿದನು. ಬ್ರಾಹ್ಮಣನಿಗೆ ತಿಳಿಯಿತು, ಇದು ಶನಿಯ ಪ್ರಭಾವವೆಂದು. ಬ್ರಾಹ್ಮಣ ವರದಿಯಾಗಿ ರಾಜನಲ್ಲಿ ಬೇಡಿಕೊಂಡನು. ನಾನು ಸಾಯುವ ಮೊದಲು ಶಿವನ ಪೂಜೆಯನ್ನು ಮಾಡಬೇಕು ಎಂದನು. ರಾಜ ಅನುಮತಿ ಕೊಟ್ಟನು. ಬ್ರಾಹ್ಮಣನು ಅಷ್ಟು ಸಮಯ ಪೂಜೆ ಧ್ಯಾನ ಕಳೆದದಿಂದ ಅವನ ತನೆ ಶನಿ ದೋಷವೆಂದು ನಿವಾರಣೆಯಾಯಿತು. ಆ ಹೊತ್ತಿಗೆ ರಾಜನ ಮಕ್ಕಳಿಬ್ಬರು ಭೇಟಿ ಮುಗಿಸಿ ಅರಮನೆಗೆ ಬಂದರು. ರಾಜನು ಅತ್ಯಾಶ್ಚರ್ಯಗೊಂಡನು. ಬ್ರಾಹ್ಮಣನಿಗೆ ನೀನು ಏನು ಚಮತ್ಕಾರ ಮಾಡಿದೆ ಎಂದು ರಾಜ ಕೇಳಿದ. ಆವಾಗ ಬ್ರಾಹ್ಮಣ ಹೇಳಿದ, ನಾನು ಮಾಡಿಲ್ಲ. ಶನಿ ಪ್ರಭಾವದಿಂದ ಆರೋಪಕ್ಕೆ ಗುರಿಯಾಗಿದ್ದೆ. ಶನಿಯ ದೆಸೆ ಮುಗಿಯಿತು. ಈಗ ನಾನು ಮುಕ್ತನಾದೆ ಎಂದನು. ರಾಜನು ಶನಿಯ ದೋಷಕ್ಕೆ ಏನು ಮಾಡಬೇಕು ಎಂದು ಕೇಳಿದನು. ಬ್ರಾಹ್ಮಣ ಹೇಳಿದ, ಕರಿ ಆನೆಯನ್ನು ದಾನ ಕೊಡಬೇಕು, ಕಪ್ಪು ಕುದುರೆಯನ್ನು ಶೆಟ್ಟಿಗೆ ಕೊಡಬೇಕು, ಕಪ್ಪು ನಾಯಿಗೆ ಕಪ್ಪು ಎಳ್ಳು ಹಾಕಿ ಮಾಡಿದ ರೊಟ್ಟಿ ಕೊಡಬೇಕು, ಅರಳಿ ಮರಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಪ್ರದೋಷ ಕಾಲದಲ್ಲಿ ಕೈಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ಎಳ್ಳೆಣ್ಣೆ ಅಥವಾ ದೀಪ ಹಚ್ಚುವ ಎಣ್ಣೆಯನ್ನು 1 ಅಗಲವಾದ ಚಿಕ್ಕ ಬಟ್ಟಲಲ್ಲಿ ತೆಗೆದುಕೊಂಡು ಅದಕ್ಕೆ 4-6 ಕಾಳು ಎಣ್ಣೆ ಹಾಕಿ ಎಳ್ಳು ಹಾಕಿ ಮುಖ ಬಗ್ಗಿಸಿ ಆ ಎಣ್ಣೆಯಲ್ಲಿ ಮುಖ ನೋಡಬೇಕು. ಆ ಎಣ್ಣೆಯನ್ನು ಶನಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಾಗೆ ದೀಪ ಹಚ್ಚಬೇಕು. ಹಾಗೂ ಸಣ್ಣ ಸಣ್ಣ ಕರಿ ಬಟ್ಟೆ ತುಂಡುಗಳಲ್ಲಿ ಅರ್ಧ ಚಮಚ ಎಳ್ಳು ಹಾಕಿ 7 ಅಥವಾ 9 ಚಿಕ್ಕ ಚಿಕ್ಕ ಗಂಟು ಕಟ್ಟಿ ಎಳ್ಳೆಣ್ಣೆಯಲ್ಲಿ ಮುಳಿಸಿ ಎಳ್ಳಿನ ಗಂಟಿನ ದೀಪ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ನವಗ್ರಹಕ್ಕೆ ಪ್ರದಕ್ಷಿಣೆ ಬರುವಾಗ ನೇರ ದೃಷ್ಟಿಯಿಂದ ನವಗ್ರಹಗಳನ್ನು ನೋಡಿದರೆ ಸ್ವಲ್ಪ ಬದಿಯಲ್ಲಿ ನಿಂತು
ಬೇಡಿಕೊಂಡು ಪ್ರದಕ್ಷಿಣೆ ಬಂದು ನವಗ್ರಹಗಳಿಗೆ ಬೆನ್ನು ತೋರಿಸುವಂತೆ ಬರಬೇಕು. ನವಗ್ರಹ ಪೂಜೆ ಮಾಡಿಸಿ ದಾನ ದಕ್ಷಿಣೆ ಕೊಡಬೇಕು. ಎಲ್ಲವನ್ನೂ ಕೇಳಿದ ರಾಜನು ಬ್ರಾಹ್ಮಣನಲ್ಲಿ ಕ್ಷಮೆ ಬೇಡಿ ಫಲ ತಾಂಬೂಲದೊಂದಿಗೆ ಚಿನ್ನದ ನಾಣ್ಯ ತುಂಬಿದ ಶೈಲಿಯಲ್ಲಿ ನೀನು ಕೊಟ್ಟನು. ನಮಸ್ಕರಿಸಿದನು. ಮನೆಗೆ ಬಂದ ಮೇಲೆ ಹೆಂಡತಿಗೆ ನಡೆದ ಎಲ್ಲ ಸಂಗತಿಯನ್ನು ಹೇಳಿದನು. ಹಾಗೂ ಬ್ರಾಹ್ಮಣನ ಪತ್ನಿ ಚೀಲದಲ್ಲಿ ಏನು ಇದೆ ಎಂದು ಕೇಳಿದಾಗ ಕಲ್ಲಂಗಡಿ ಹಣ್ಣು ಎಂದನು. ಅವನು ತೆಗೆದು ನೋಡಿದಾಗ ಕಲ್ಲಂಗಡಿ ಹಣ್ಣಿಗೆ ಬದಲಾಗಿ ಚಿನ್ನದ ನಾಣ್ಯಗಳು ತುಂಬಿತ್ತು. ಇದು ಹೇಗೆ ಆಯಿತು ಎಂದು ಕೇಳಿದನು. ಶನಿದೆಸೆಯಿಂದ ಕಲ್ಲಂಗಡಿ ಹಣ್ಣುಗಳು ರಾಜನ ಮಕ್ಕಳ ತಲೆಯಾಗಿದ್ದು ಶನಿದೆಸೆ ಹೋದ ಮೇಲೆ ಅದು ಚಿನ್ನದ ನಾಣ್ಯವಾಯಿತು ಎಂದು ಬ್ರಾಹ್ಮಣನು ಕೈಕಾಲು ತೊಳೆದು ಬಂದು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗ್ರಹಚಾರ ಕಳೆದ ಸಂತೋಷದ ದೇವರಿಗೆ ಭಕ್ತಿಪೂರ್ವಕ ನಮಸ್ಕರಿಸಿ, ಶನಿದೇವ, ಯಾರಿಗೂ ಇಂತಹ ಸ್ಥಿತಿಯನ್ನು ಎಂದಿಗೂ ಕೊಡಬೇಡ ಎಂದು ಮೇಲು ನಿನ್ನ ಕರುಣೆ ಇರಲಿ ಎಂದು ಪ್ರಾರ್ಥಿಸಿಕೊಂಡನು. ನೀಲಾಂಜನ ಸಭಾಭಾಸಂ ರವಿಪುತ್ರಂ ಯಮಾಘ್ರಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನಿದೇವ ಯಾರಿಗೂ ಏನು ಕೆಟ್ಟದ್ದು ಮಾಡಲ್ಲ, ಆದರೆ ನಾವು ಅನುಭವಿಸಲೇಬೇಕು. ಕೆಟ್ಟದ್ದು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ಮಾತ್ರ ಅವನು ಇದು ಮಾಡ್ತಾನೆ ಹೊರತು ನಾವು ಕೆಟ್ಟದ್ದು ಮಾಡದೆ ಹೋದರೆ ಅವನು ನಮ್ಮ ದೃಷ್ಟಿಗೆ ಬರಲ್ಲ. ಅದರಿಂದ ನಾವು ಕೆಟ್ಟದ್ದನ್ನು ಮಾಡೋದು ಬೇಡ, ಇರೋವಾಗ ಒಳ್ಳೇದು ಮಾಡೋಣ. ನಮ್ಮ ಇವತ್ತು ಶನಿ ಮಹಾತ್ಮನ ಬಗ್ಗೆ ತಿಳ್ಕೊಂಡು ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/5/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪಾಡ್ಯ, ಬೆಳಿಗ್ಗೆ 6:34 ಉಪರಿ. ಇವತ್ತು ನಕ್ಷತ್ರ ಮೃಗಶಿರ, ಮಳೆ ರೋಹಿಣಿ, 2ನೇ ಪಾದ. ರಾಹುಕಾಲ 12:20 1:56, ಗುಳಿಕಾಲ 10:44 12:20, ಯಮಗಂಡ 7:32 9 ಗಂಟೆ 8 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರವ್ರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಕೇಳ್ಕೊಂಡು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು.